ಏನಾಗಿದೆ ಮಗುಗೆ? ಪಾಪುಗೆ ನಾರ್ಮಲ್ ಎಲ್ಲಾ ಮಕ್ಳಿಗೂ ಬರೋ ತರನೇ ಫ್ಲೂ ಬಂದಿತ್ತು ಅಣ್ಣ. ಅಂದ್ರೆ ನಾರ್ಮಲ್ ಕೆಮ್ಮು ಕಫ ಅದೇ ತರ ಬಂದಿತ್ತು. ಆ ಕಫ ಎದೆಲೆ ಗಟ್ಟಿಯಾಗಿ ಹೈ ಗ್ರೇಡ್ ಫೀವರ್ ಬಂದು ಆ ಕಫ ಹಂಗೆ ಗಟ್ಟಿಯಾಗಿ ಸ್ಟ್ರಕ್ ಆಗ್ಬಿಟ್ಟಿತ್ತು. ಇಲ್ಲಿಗೆ ಬಂದ್ಮೇಲೆನೆ ಗೊತ್ತಾಗಿದ್ದು ನಮ್ಗೆ ಇಷ್ಟೊಂದು ಸೀರಿಯಸ್ ಆಗಿದೆ ಪಾಪುಗೆ. ಒಳಗಡೆನೆ ಅಂದ್ರೆ ಎಲ್ಲ ಬ್ಲಡ್ ಸೆಲ್ಸ್ ಎಲ್ಲ ಕಮ್ಮಿ ಆಗ್ತಾ ಬಂದು ಪಾಪುಗೆ ತುಂಬಾ ಸೀರಿಯಸ್ ಕ್ರಿಟಿಕಲ್ ಇದಾನೆ, ಉಳಿಯೋದೇ ಇಲ್ಲ ಅಂತಾನೆ ಹೇಳ್ಬಿಟ್ಟಿದ್ರು ಡಾಕ್ಟ್ರು. ಅದಾದ್ಮೇಲೆ ಕೊಟ್ಟಿದ್ದ ಟ್ರೀಟ್ಮೆಂಟ್ ಗೆ ಸ್ಪಂದಿಸ್ತಾ ಅವರು ಓಕೆ ಫೈನ್ ಇದೊಂದ್ ತರ ಟ್ರೀಟ್ಮೆಂಟ್ ಇದೆ ಎಕ್ಮೋ ಅಂತ, ಅದ್ ಮಾಡಿದ್ರೆ ಪಾಪು ಉಳಿಯೋ ಚಾನ್ಸಸ್ ಇದೆ, ಬಟ್ ಅದನ್ನು ಗ್ಯಾರಂಟಿ ಇಲ್ಲ ಅಂತಾನೆ ಹೇಳಿದಿತ್ತು. ಆದ್ರೆ ನಾವು ಆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಸ್ಬಿಟ್ಟಿದ್ವಿ ಆಲ್ರೆಡಿ. ಅಂದ್ರೆ ಇಲ್ಲಿ ನಾನೆಲ್ಲ ಜನದ ಹತ್ರ ಬಂದ್ ಮಾತಾಡಕ್ಕಿಂತ ಮುಂಚೆನೆ ನಮ್ದು ಏನೇನ್ ಸೇವಿಂಗ್ಸ್ ಇತ್ತು ಸಾಲ ಎಲ್ಲ ಮಾಡಿ ಪಾಪುಗೆ ಆಲ್ರೆಡಿ ಎಕ್ಮೋ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಸಿದ್ಮೇಲೆ ನಾನು ಜನ ನನಗೆ ಸಪೋರ್ಟ್ ಮಾಡಿರೋ ಕಡೆಯಿಂದ ಆಲ್ರೆಡಿ 30 lakhs ವರ್ಗು ಪೇ ಮಾಡಿದೀವಿ. ಪಾಪುನು 50% ರಿಕವರಿಂಗ್ ಫೇಸ್ ಅಲ್ಲಿ ಇದ್ದಾನೆ. ಅಂದ್ರೆ ಕ್ರಿಟಿಕಲ್ ಇದ್ದಿದ್ದರಿಂದ ಡೇಂಜರ್ ಫೇಸ್ ಬಂದಿದ್ದಾನೆ. ಅಂದ್ರೆ ಇವಾಗ ನೆಕ್ಸ್ಟ್ ಅವ್ನು ಹೆಂಗ್ ರೆಸ್ಪಾನ್ಸ್ ಮಾಡ್ತಾನೆ ಟ್ರೀಟ್ಮೆಂಟ್ ಗೆ, ಅವನ್ನ ಉಳಿಸ್ಕೊಳಕ್ಕೆ ಇನ್ನ ಜಾಸ್ತಿ ಹಣನೂ ಬೇಕು, ಸಪೋರ್ಟು ಬೇಕು. ಇವಾಗ ಹೆಂಗ್ ಸಪೋರ್ಟ್ ಮಾಡ್ತಿದ್ದಾರೆ ಅದೇ ತರ ಸಪೋರ್ಟ್ ಮಾಡಿದ್ರೆ ಪಾಪು ನನ್ನ ಕೈಗೂ ಬರುತ್ತೆ. ಮಗು ಕಂಡೀಷನ್ ಏನಿದೆ, ಸಿಚುವೇಶನ್ ಯಾವ ತರ ಇದೆ ಅಂತ ಅವ್ರ ತಾಯಿ ಇವಾಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ವಿಡಿಯೋನ ಸಾಧ್ಯವಾದಷ್ಟು ಎಲ್ರಿಗೂ ಶೇರ್ ಮಾಡಿ. ಸೊ ನಿಮ್ ಫೇವರೇಟ್ ಇನ್ಫ್ಲುಯೆನ್ಸರ್ಸ್ ಅಥವಾ ಕಂಟೆಂಟ್ ಕ್ರಿಯೇಟರ್ಸ್ ಅಥವಾ ಮೋಟೋ ವ್ಲಾಗರ್ಸ್ ಯಾರೇ ಇರಲಿ, ಈ ವಿಡಿಯೋನ ಅವರಿಗೆ ರೀಚ್ ಮಾಡಕ್ಕೆ ನೀವು ಪ್ರಯತ್ನ ಪಡಬೇಕು. ಯಾಕೆ ಅಂತಂದ್ರೆ ನೀವು ಡೊನೇಟ್ ಮಾಡಕ್ ಆಗ್ಲಿಲ್ಲ ಅಂತಂದ್ರು ಈ ವಿಡಿಯೋನ ಶೇರ್ ಮಾಡಿ. ನನಗೆ ಈ ವಿಷಯ ತಿಳಿದ ತಕ್ಷಣ ನಾನು ಬಂದೆ ಇಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಬಂದು ಒಂದು ವಿಡಿಯೋ ಮುಖಾಂತರ ನೀವು ಸಪೋರ್ಟ್ ಮಾಡ್ಬೋದು. ಬಟ್ ಯಾರು ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ನನ್ ತಿಳಿದ ಮಟ್ಟಿಗೆ. ಯಾರೆಲ್ಲ ಬಂದಿದ್ರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬೆಂಗಳೂರು ಮಣಿಪಾಲ್ ಯಶವಂತಪುರ ಹಾಸ್ಪಿಟಲ್ ಎಲ್ಲ ರಿಪೋರ್ಟ್ಸ್ ನಾನು ಅಪ್ಡೇಟ್ ಮಾಡಿರ್ತೀನಿ ಅಂಡ್ ಕ್ಯಾಪ್ಷನ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಹಾಗೂ ವಿಡಿಯೋದಲ್ಲಿ ಇಂಪ್ಯಾಕ್ಟ್ ಗುರು ಒಂದು ಸ್ಕ್ಯಾನರ್ ಕೋಡ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ಆ ಸ್ಕ್ಯಾನರ್ ಕೋಡ್ ಸೊ ಹಾಸ್ಪಿಟಲ್ಗೆ ಹೋಗುತ್ತೆ. ನೀವು ಎಷ್ಟೇ ಪೇ ಮಾಡಿದ್ರು ಅದು 5 ರೂಪಾಯಿ ಆಗಿರ್ಬೋದು, 10 ರೂಪಾಯಿ ಆಗಿರ್ಬೋದು, ತುಂಬಾ ವ್ಯಾಲ್ಯೂ ಇರುತ್ತೆ. ಈ ವಿಡಿಯೋನ ಸಾಧ್ಯವಾದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಇದ್ದೀರಾ ಪ್ರತಿಯೊಬ್ರು ಈ ಒಂದು ವಿಷಯದ ಬಗ್ಗೆ ಸ್ವಲ್ಪ ನೀವು ಇಂಟ್ರೆಸ್ಟ್ ತೋರಿಸಿ ನೀವು ಕೂಡ ಬಂದು ಈ ಒಂದು ಮಗು ಕಂಡೀಷನ್ ನೋಡಿನೇ ನೀವು ವಿಡಿಯೋ ಮಾಡಿ. ಪಾಪು ನನ್ನ ಕೈಗೆ ಸೇರೋವರೆಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.